ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಂದ ಇನ್ನೊಂದು ವಿಡಿಯೋಕ್ಕೆ ನಾನಿವತ್ತು ಮತ್ತೊಂದು ಪ್ಲೇಸ್ಲ ತೋರ್ಸಕ್ಕೆ ಬಂದೀನಿ. ಅದು ಯಾವ ಪ್ಲೇಸ್ ಅಂದ್ರೆ ಅದು ಪ್ಲೇಸ್ ಅಲ್ಲ, ಅದೊಂದು ದಿಂಡಿ. ನಿಮಗೆ ಗೊತ್ತಿರೋ ಹಾಗೆ ಅದು ಆಳಂದಿ ದಿಂಡಿ ಅಂಥೇಳಿ ಅದನ್ನು ಇವತ್ತು ನಾನು ತೋರ್ಸಕ್ಕೆ ಕರ್ಕೊಂಡ್ಬಂದೀನಿ. ಆಳಂದಿ ದಿಂಡಿ ಅಂದರೆ ಏನಪ್ಪ ಅಂದ್ರೆ ಅದು ಪುಣೆಯಲ್ಲಿರುವಂಥ ಆಳಂದಿ ಊರಾಗಿರುವಂಥ ದಿಂಡಿ ಮತ್ತು ದೇಹುನಲ್ಲಿರುವಂತಹ ದಿಂಡಿಯನ್ನು ಸೇರಿಸ್ಕೊಂಡು ಅವರ ಮಹಾರಾಷ್ಟ್ರದಲ್ಲಿರುವ ಪಂಢರ್ಪುರ್ನ ವಿಠ್ಠಲ್ ದರ್ಶನ ಪಡೆಯೋದಕ್ಕೆ ಹೋಗ್ತಾರೆ. ಹೆಂಗೆ ಹೋಗ್ತಾರಪ್ಪ ಅಂದ್ರೆ ಅವರ ಒಂದು ಪಲ್ಲಕ್ಕಿ ಸಮೇತ ಹೋಗ್ತಾರೆ. ಮತ್ತು ಆ ಪಲ್ಲಕ್ಕಿ ಒಳಗೆ ಏನಿರ್ತಿತ್ತಪ್ಪ ಅಂದ್ರೆ ಸಂತ ತುಕಾರಾಮ್ ಮಹಾರಾಜ್ ಅವರ ಪಾದ ಇರ್ತಾವೆ. ಈ ಸಂತ ತುಕಾರಾಮ್ ಮಹಾರಾಜ್ ಯಾರಪ್ಪ ಅಂದ್ರೆ ಅವರ ಪಂಢರ್ಪುರ್ ವಿಠ್ಠಲ್ನ ಒಬ್ಬ ದೊಡ್ಡ ಭಕ್ತ ಆಗಿರ್ತಾರೆ. ಅದರ ಸಲುವಾಗಿ ಅವರ ಪಾದನ ತೊಗೊಂಡು ಪಂಢರ್ಪುರ್ನ ದರ್ಶನ ಮಾಡೋಕೆ ಕರ್ಕೊಂಡು ಹೋಗ್ತಾರೆ. ಇದ್ರೊಳಗೆ ಎಷ್ಟು ಜನ ಸೇರ್ತಾರಪ್ಪ ಅಂದ್ರೆ ಮಿನಿಮಮ್ ಅವ್ರದ್ದು ದಿಂಡಿ ಲೈನ ಇಲ್ಲಾಂದ್ರೆ ಒಂದು 4 ಕಿಲೋಮೀಟ್ರ್ ಆಗಿರ್ತೈತಿ. ಅಷ್ಟೊಂದು ಜನ ಇರ್ತಾರೆ. ಮಿನಿಮಮ್ ಇಲ್ಲಾಂದ್ರೆ ಒಂದು 10-15 ಸಾವಿರ ಜನ ಇರ್ತಾರೆ ಅವರು. ಅಷ್ಟೊಂದು ದೊಡ್ಡ ದಿಂಡಿದ ಆಗಿರ್ತೈತಿ. ಇದು ಫುಲ್ ಇನ್ನು ಮಹಾರಾಷ್ಟ್ರ ಒಳಗೆ ಫುಲ್ ಫೇಮಸ್ ಆಗಿರ್ತೈತಿ. ಇದನ್ನು ನೋಡೋಕೆ ಮಹಾರಾಷ್ಟ್ರದಲ್ಲಿರುವಂತಹ ಎಲ್ಲ ಊರಿನವರು ಬಂದು ಇದನ್ನು ದರ್ಶನ ಪಡ್ಕೊಂಡು ಹೋಗ್ತಾರೆ. ಅದನ್ನು ನಾನು ನಿಮ್ಗೆ ತೋರಿಸ್ಬೇಕಂತ ಇವತ್ತು ಕರ್ಕೊಂಡು ಬಂದೀನಿ. ಇವತ್ತು ರಶ್ ಭಾಳ ಇತ್ತು, ಆದ್ರೂ ನಿಮ್ಮ ಸಲುವಾಗಿ ಸ್ವಲ್ಪ ಕಷ್ಟಪಟ್ಕೊಂಡು ವಿಡಿಯೋ ಮಾಡೀನಿ. ಇವರ ಪ್ರತಿ ವರ್ಷ ಆಷಾಢ ಏಕಾದಶಿ ಇರುವ ಟೈಮ್ನಾಗ ಸಂತ ತುಕಾರಾಮ್ ಮಹಾರಾಜ್ರವರ ಪಲ್ಲಕ್ಕಿ ಸಮೇತ ಪಂಢರ್ಪುರ್ಗೆ ಹೋಗ್ತಾರೆ. ಇದೇ ತಿಂಗಳ ಜುಲೈ 25ನೇ ತಾರೀಕು ಏಕಾದಶಿ ಐತಿ. ಆ ಟೈಮ್ನಾಗ ಅವರ ಪಂಢರ್ಪುರ್ನ ರೀಚ್ ಆಗ್ತಾರೆ. ಮತ್ತು ಇವರ 8ನೇ ತಾರೀಕು ಆಳಂದಿಯಿಂದ ಸ್ಟಾರ್ಟ್ ಮಾಡಿದರು. 9-10 ಪುಣೆ ಒಳಗೆ ದಗಡು ಸೇಟ್ ಗಣಪತಿ ಹಲ್ವಾಯಿನ ದರ್ಶನ ಕೂಡ ಪಡ್ಕೊಂಡು 9-10 ಇಲ್ಲೇ ವಸ್ತಿ ಇರ್ತಾರೋ ಪುಣೆ ಒಳಗೆ. ಈ ಸಂತ ತುಕಾರಾಮ್ ಮಹಾರಾಜ್ ಯಾರಪ್ಪ ಅಂದ್ರೆ ಅವರ ಪಂಢರ್ಪುರ್ ವಿಠ್ಠಲ್ನ ಒಬ್ಬ ದೊಡ್ಡ ಭಕ್ತ ಆಗಿರ್ತಾರೆ. ಅವರ ಪಂಢರ್ಪುರ್ನ ವಿಠ್ಠಲ್ನ ಧ್ಯಾನ ಮಾಡ್ಕೊತ ಆಳಂದಿ ಒಳಗೆ ಐಕ್ಯ ಆಗಿಬಿಡ್ತಾರೆ. ಅವ್ರದ್ದು ಒಂದು ದೊಡ್ಡ ಮಂದಿರ ಐತಿ ಆಳಂದಿ ಒಳಗೆ. ಅದು ಪುಣೆ ಆಳಂದಿ ಒಳಗೆ ಐತಿ. ನೀವು ಬಂದು ಅಲ್ಲಿ ವಿಸಿಟ್ ಮಾಡಿ ಅದರದ ದರ್ಶನ ಪಡ್ಕೊಂಡು ಹೋಗ್ಬೋದು. ಅದ್ರದ್ದು ಕೂಡ ನಾನು ಇನ್ನೊಂದು ಸ್ಪೆಷಲಾಗಿ ಆಳಂದಿದ ವಿಡಿಯೋನ ಮಾಡಿ ಹಾಕ್ತೇನೆ. ಅವ್ರದ್ದು ಇನ್ನೊಂದು ಗುಡಿನೂ ಕೂಡ ಐತಿ. ಅದು ಪುಣೆಯಲ್ಲಿರುವಂಥ ದೇಹು ಎಂಬ ಊರಾಗೈತಿ. ಅದ್ರದ್ದು ಕೂಡ ನೀವು ದರ್ಶನ ಪಡ್ಕೊಂಡು ಹೋಗ್ಬೋದು. ಇವರು ಆಳಂದಿಂದ ಪಂಢರ್ಪುರ್ ತನ ನಡ್ಕೊತ ಹೋಗ್ತಾರೆ. 25ನೇ ತಾರೀಕು ಜುಲೈ 25ನೇ ತಾರೀಕು ಏಕಾದಶಿ ಐತಿ. ಅದೇ ದಿವಸ ಅಲ್ಲಿ ಇವರು ರೀಚ್ ಆಗ್ತಾರೆ. ಈ ದಿಂಡಿ ಪಂಢರ್ಪುರ್ಗೆ ಸಮೀಪ ಹೋದಂಗೆ ಜನ ಜಾಸ್ತಿ ಆಗ್ತಾರೆ. ಯಾಕಪ್ಪ ಅಂದ್ರೆ ಯಾವ ಊರಿನ ಮೇಲೆ ಹೋಗ್ತಿರ್ತಿಲ್ಲ ಆ ಊರಿನ ಜನ ಬಂದ ಈ ದಿಂಡಿ ಒಳಗೆ ಬಂದು ಸೇರ್ಕೊಂಡು ಬಿಡ್ತಾರೆ. ಇನ್ನೊಂದು ಪವಾಡದ ವಿಷಯ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಪುಣೆ ಮುಂಬೈ ಒಳಗೆ ಈ ವರ್ಷ ಇದೇ ವಾರನಾಗ ಮಳೆ ಭಾಳ ಆಗೈತಿ. ಮಳೆ ಭಾಳ ಆಗಿರುವ ಕಾರಣದಿಂದ ಆಳಂದಿ ಇಲ್ಲಿರುವಂತಹ ಗುಡಿ ಪಕ್ಕದಾಗ ಇಂದ್ರಯಾನಿ ಅನ್ನೋ ಒಂದು ನದಿ ಐತಿ. ಆ ನದಿ ಫ್ಲಡ್ ಟೈಪ್ ನೀರು ಬಂದಿತ್ತು. ಯಾಕಂತಪ್ಪ ಅಂದ್ರೆ ಈ ಆಳಂದಿಯಿಂದ ಪುಣೆಗೆ ಬರುವಂತಹ ರೋಡ್ ಬ್ರಿಡ್ಜ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಅದ್ರ ಮೇಲಿಂದ ನೀರು ಹೊಂಟಿತ್ತು. ಪವಾಡ ಏನಪ್ಪ ಅಂದ್ರೆ ಅವ್ರು ಯಾವಾಗ ಸ್ಟಾರ್ಟ್ ಮಾಡೋದಿರಲ್ಲ 8ನೇ ತಾರೀಕು ಅದೇ ದಿವಸ ಆ ರಿವರ್ ಬ್ರಿಡ್ಜ್ ಫುಲ್ ಕ್ಲಿಯರ್ ಆಗಿಬಿಟ್ಟಿತ್ತು. ಮತ್ತು ಇನ್ನೊಂದೇನು ಹೇಳಬೇಕಪ್ಪ ಅಂದ್ರೆ ಇವತ್ತಿಲ್ಲಿ ಸ್ಟಾರ್ಟ್ ಮಾಡಿದಾರಲ್ವ ಪುಣೆ ಒಳಗೆ ಎಂಟರ್ ಆಗಿದ್ದಾರೆ. ಇಲ್ಲಿ ಮಳೆನ ಇಲ್ಲ ಇವತ್ತು. ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಪಲ್ಲಕ್ಕಿ ಇಲ್ಲ, ಇಲ್ಲಿ 4-5 ಪಲ್ಲಕ್ಕಿ ಅದಾವು. ಅದ್ರಾಗ ಒಂದು ಲಾಸ್ಟ್ ಸಂತ ಜ್ಞಾನೇಶ್ವರ ಮಹಾರಾಜ್ ಅವರ ಪಲ್ಲಕ್ಕಿ ಐತಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಇರೋಲ್ಲಿ ನಿಂತಿರೋ ಮಂದಿಯೆಲ್ಲ ಲಾಸ್ಟ್ ಇರುವಂತಹ ಜ್ಞಾನೇಶ್ವರ ಮಹಾರಾಜ್ ಅವರ ಪಲ್ಲಕ್ಕಿನ ದರ್ಶನ ಪಡೆಯೋಕೆ ನಿಂತಾರೆ. ಈ ದಿಂಡಿ ಈ ಪ್ಲೇಸ್ನಿಂದ ಸ್ಟಾರ್ಟ್ ಆಯ್ತಾ ಅವಾಗ ನಾ ಇಲ್ಲಿ ನಿಂತಿನೂ. ಇದು ಪೂರಾ ದಿಂಡಿ ಇಲ್ಲಿಂದ ಪೂರಾ ಕ್ರಾಸ್ ಆಗ್ಬೇಕಂದ್ರೆ 1.5 hour ಟೈಮ್ ತೊಗೋತೈತಿ. 1.5 ತಾಸು ಟೈಮ್ ತೊಗೋತೈತಿ. ಅಷ್ಟು ದೊಡ್ಡದೈತಿ. ಈಗ ನಮ್ಮಿಂದ ಸ್ಟಾರ್ಟಿಂಗ್ ಒಳಗೆ ಹೋಗೈತೆ ಪಲ್ಲಕ್ಕಿ. ಅದು ಇಲ್ಲಾಂದ್ರೆ ಮಿನಿಮಮ್ 2 ಕಿಲೋಮೀಟ್ರ್ ಮುಂದೆ ಹೋಗೈತಿ. ಇಲ್ಲಿ ಇದನ್ನು ನೋಡ್ರಪ್ಪ, ಅದ ನಿಮ್ಮ ಮುಂದೆ ಕಾಣಿಸ್ತಾ ಇತ್ತಲ್ಲ ಲೈಟಿಂಗ್ ಹಚ್ಚಿರುವಂಥ ಪಲ್ಲಕ್ಕಿ, ಅದ ಸಂತ ಜ್ಞಾನೇಶ್ವರ ಮಹಾರಾಜ್ ಅವರ ಪಲ್ಲಕ್ಕಿ. ಇದನ್ನು ನೋಡ್ಬೇಕಂತೇಳಿ ಇಷ್ಟೊಂದು ಲಕ್ಷಾಂತರ ಜನ ವೇಟ್ ಮಾಡತ್ತಾರು 1.5 ತಾಸದಿಂದ.
ಈ ಪಲ್ಲಕ್ಕಿ ಸಮೀಪ ಬಂದ ತಕ್ಷಣ ಜನರು ಜಾಸ್ತಿ ಗೋಳ್ಯಾಗ ಸ್ಟಾರ್ಟ್ ಹಾಕಿದ್ರು. ಇವರು 8ನೇ ತಾರೀಕು ಆಳಂದಿ ಒಳಗೆ ಸ್ಟಾರ್ಟ್ ಮಾಡಿದರು. 9-10 ಪುಣೆ ಒಳಗೆ ರೀಚ್ ಆಗಿ ಪುಣೆನ 2 ವಸ್ತಿ ಮಾಡ್ತಾರೆ 9ನೇ 10ನೇ ತಾರೀಕು. ಅದರ ನಂತರ ಅವ್ರದ್ದು ನೆಕ್ಸ್ಟ್ ಪ್ಲೇಸ್ ಜೇಜೂರಿ ಒಳಗೂ ಕೂಡ ಒಂದು ವಸ್ತಿ ಮಾಡ್ತಾರೆ. ಜೇಜೂರಿ ಏನಪ್ಪ ಅಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಊರದ ಜೇಜೂರಿ. ಅದರ ನಂತರ ನೆಕ್ಸ್ಟ್ ಪ್ಲೇಸ್ ಪಲ್ಟನ್ ಹೋಗ್ತಾರೆ. ಅದರ ನಂತರ ಪುರಂದವಾಡೆ ಹೋಗ್ತಾರೆ ಅದರ ನಂತರ 25ನೇ ತಾರೀಕು ಪಂಡರ್ಪುರ್ನ ರೀಚ್ ಆಗ್ತಾರೆ. ನೀವು ಜ್ಞಾನೇಶ್ವರ ಮಹಾರಾಜ್ ಅವರ ದರ್ಶನ ಪಡ್ಕೋಬೇಕಪ್ಪ ಅಂದ್ರೆ ಮತ್ತು ಅಥವಾ ವಿಠಲ್ ಅವ್ರನ್ನ ದರ್ಶನ ಪಡ್ಕೋಬೇಕಪ್ಪ ಅಂದ್ರೆ ನೀವು ನಾ ಯಾವ ಪ್ಲೇಸ್ ಹೇಳಿ ಇವಾಗ ಆ ಪ್ಲೇಸ್ನಾಗ ಹೋಗಿ ಈ ದಿಂಡೆಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಇಲ್ಲಿ ನುಗ್ಗಾಟ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಯಾಕಂತಪ್ಪ ಅಂದ್ರೆ ಆ ಥರ ಸ್ಪರ್ಶ ಮಾಡಿ ದರ್ಶನ ಪಡ್ಕೋಬೇಕಂತೇಳಿ ಮಂದೆಲ್ಲ ಆ ಕಡೆ ಈ ಕಡೆ ತಳ್ಳಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ.